ವೆಲ್ಕಮ್ ಬ್ಯಾಕ್ ಟು ಮೋನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಏನಿವತ್ತು ಸಂಡೇ ಸ್ಪೆಷಲ್ ಅಂದರೆ ನಮ್ಮ ಮನೆಯಲ್ಲಿ ವೆಜ್ ಪಲಾವ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ನಾನು ಯಾವುದರಲ್ಲಿ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀನೋ ಆ ಕುಕ್ಕರ್ನ ಇಟ್ಟಿದ್ದೀನಿ, ಅದನ್ನು ಕಾಯಕ್ಕೆ ಬಿಟ್ಟಿದ್ದೀನಿ. ಇವಾಗ ಕಾದಿದೆ, ನಾನು ಅದಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಎಣ್ಣೆ ಹಾಕೋಬೋದು. ನಾನು 2 ಗ್ಲಾಸ್ ಆಗುವಷ್ಟು ಅಕ್ಕಿನ ಹಾಕ್ತಾ ಇರೋದ್ರಿಂದ ಇಷ್ಟು ಎಣ್ಣೆನ ಹಾಕಿದ್ದೀನಿ, ಬಿಕಾಸ್ ಅದು ಡೀಪ್ ಕುಕ್ ಆಗಲಿ ವೆಜಿಟೇಬಲ್ಸ್ ಅಂತ. ಇವಾಗ ಎಣ್ಣೆ ಕಾಯೋವರೆಗೂ ನಾನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಎತ್ಕೊಂಡಿದ್ದೀನಿ. ನಾನು ಫುಲ್ ಪಲಾವ್ ಸಾಮಾನು ಏನೇನಿದೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಕಸ್ತೂರಿ ಮೇಥಿ ಮತ್ತು ಸ್ಟಾರ್ ಹೂವು ಏನೇನು ಬೇಕೋ ಅದನ್ನೆಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ 1-2 ಮಿನಿಟ್ಸ್ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ನಾವು. ಸೊ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆಯಲ್ಲಿ ಏಲಕ್ಕಿ ಹಾಕಬೇಕಾದ್ರೆ ಸ್ವಲ್ಪ ಹುಷಾರು, ಯಾಕಂದರೆ ಏಲಕ್ಕಿನ ಎಣ್ಣೆಗೆ ಹಾಕಿದಾಗ ಸಿಡಿಯೋ ಚಾನ್ಸಸ್ ತುಂಬಾ ಇದೆ. ನನಗೆ ಅನುಭವ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಅದು ಫ್ರೈ ಆಗ್ತಾಯಿದೆ. ನಾನು ಏನು ಹೆಚ್ಚಿಟ್ಕೊಂಡಿರೋ ಅಂಥ ಆನಿಯನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ 3 ಆನಿಯನ್ಸ್ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನೀವೇನಾದರೂ 1 ಗ್ಲಾಸ್ ಹಾಕಿ ಮಾಡ್ತಾಯಿದ್ರಿ ಅಂದರೆ 2 ಆನಿಯನ್ನ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಲಿ, ಅಲ್ಲಿವರೆಗೂ ನಾನು ಅದನ್ನು ಬಿಡ್ತೀನಿ. ಇದು ಆನಿಯನ್ ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ನಾವು ಅದನ್ನು ಫ್ರೈ ಮಾಡಬೇಕಾಗತ್ತೆ. ಒಬ್ಬೊಬ್ಬರು ದಮ್ ಬಿರಿಯಾನಿ ಮಾಡಬೇಕಾದ್ರೆ ಡೀಪ್ ಫ್ರೈ ಮಾಡಿ ಅದಾದಮೇಲೆ ಆ್ಯಡ್ ಮಾಡ್ತಾರೆ. ನೀವು ಇದಕ್ಕೂ ಕೂಡ ನಾರ್ಮಲ್ ಬಿರಿಯಾನಿ ಕೂಡ ನೀವು ಹಾಕ್ಬೋದು, ಬಟ್ ನನಗದು ಇಷ್ಟ ಇಲ್ಲ. ಸೊ ನಾನು ಅದನ್ನು ಹಂಗೆ ಕುಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಅದು ಲೈಟ್ ಬ್ರೌನ್ ಬರ್ತಾ ಇದೆ ಕಲರು. ಸೊ ಅದು ಒಂದು ಸ್ವಲ್ಪ ಇನ್ನು ಡಾರ್ಕ್ ಬ್ರೌನ್ ಬರೋವರೆಗೂ ಅದನ್ನು ಮಿಕ್ಸ್ ಮಾಡ್ತಾನೆ ಇರಿ. ಆಮೇಲೆ ಇದಕ್ಕಿಂತ ಮುಂಚೆ ನಾನು ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ ಹಾಕ್ಕೊಂಡು ನಾನು ಪೇಸ್ಟ್ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದನ್ನು ಕೂಡ ನಾನಿವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ಕೂಡ ನೀವು ಅದನ್ನು ಪೇಸ್ಟ್ ಮಾಡ್ಬೋದು. ನಾನಿಲ್ಲಿ ಗ್ರೀನ್ ವೆಜ್ ಪಲಾವ್ ಮಾಡ್ತಾ ಇರೋದ್ರಿಂದ ನಾನು ಆ ಇಂಗ್ರೀಡಿಯೆಂಟ್ಸ್ ಮಾತ್ರ ನಾನು ಏನೇನು ಹೇಳಿದ್ದೀನಿ ಅದನ್ನು ಮಾತ್ರ ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ. ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ನೀವು ನೋಡ್ಬೋದು, ಈಗ ಆಲ್ರೆಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ಟೊಮ್ಯಾಟೊ ಮತ್ತು ಮಿಂಟ್ ಲೀವ್ಸ್ ಆ್ಯಂಡ್ ಕೊರಿಯಂಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಎಣ್ಣೆ ಬಿಡೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ತರಕಾರಿಗಳನ್ನ ಆ್ಯಡ್ ಮಾಡಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಕೊತಾ ಇದೆ, ಬಟ್ ಟೊಮ್ಯಾಟೊ ಕುಕ್ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆನಾ? ಇವಾಗ ನೀವು ನೋಡ್ತಾ ಇರ್ಬೋದು, ಆವಾಗವಾಗ ಅದನ್ನು ನೀಟಾಗಿ ಕಲಿಸ್ತಾ ಇರಬೇಕು, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಇವಾಗ ಅದು ಎಣ್ಣೆ ಬಿಟ್ಕೋತಾ ಇದೆ. ನಾನು ಏನೇನು ಹೆಚ್ಚಿಟ್ಕೊಂಡಿರೋ ತರಕಾರಿಗಳನ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಆಲೂಗೆಡ್ಡೆ, ಬೀನ್ಸು ಮತ್ತು ಕ್ಯಾರೆಟ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಇಲ್ಲಿ ಸ್ವಲ್ಪ ಹಸಿ ತೊಗರಿಕಾಯಿ ಅಂತ ಬರುತ್ತೆ ನೋಡಿ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆಲ್ಲ ನೀಟಾಗಿ ಮಸಾಲೆ ಹಚ್ಚೋವರೆಗೂ ನೀವು ಮಿಕ್ಸ್ ಮಾಡಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಸಾಂಬಾರು ಪುಡಿ, ನಾವು ಏನು ಮನೇಲಿ ಸಾಂಬಾರಿಗೆ ಹಾಕ್ತೀವಿ ಆ ಪುಡಿ ಮತ್ತು ಇಲ್ಲಿ ಅಚ್ಕಾರದ ಪುಡಿ ಮತ್ತು ಅರಿಶಿನ ಹಾಕ್ಕೊತಾ ಇದ್ದೀನಿ. ನಾನು ಬೇರೆ ಯಾವ ಇಂಗ್ರೀಡಿಯೆಂಟ್ಸು ಅಥವಾ ಸ್ಪೈಸಸ್ಸು ಇದಕ್ಕೆ ಹಾಕಲ್ಲ. ನ್ಯಾಚುರಲ್ಲಾಗಿ ಮಾಡೋಣ ಅಂತ ಬರೀ ಇಷ್ಟನ್ನು ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ನೀವು ಬೇರೆ ಸ್ಪೈಸಸ್ಗಳನ್ನೂ ಆ್ಯಡ್ ಮಾಡ್ಕೊಬೋದು, ಬಟ್ ನಾನಿಲ್ಲೇ ಆ್ಯಡ್ ಮಾಡ್ತಾಯಿಲ್ಲ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಿ ಆ ತರಕಾರಿಗಳೆಲ್ಲ ಒಂದು 15% ಈಗ ನಾವೇನು ಕುಕ್ ಮಾಡ್ತಿದ್ದೀವಿ ಅಲ್ಲೇ ಬೆಂದೋಗ್ಬಿಡತ್ತೆ. ಅದಾದಮೇಲೆ ನಾವು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬಿಡಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ಇವಾಗ ತರಕಾರಿ ಎಲ್ಲ ಒಂದು 30-40% ಬೆಂದು ಎಣ್ಣೆ ಬಿಟ್ಕೊತಾ ಇದೆ. ನಾನಿವಾಗ 2 ಗ್ಲಾಸ್ ಅಕ್ಕಿ ಏನು ಹಾಕಬೇಕು ಅಂತ ಇದ್ದೆ ಅದನ್ನು ತೊಳ್ಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಅದನ್ನು ಕಂಪ್ಲೀಟಾಗಿ ಅದ್ರ ಮಸಾಲೆ ಸಮೇತ ಮಿಕ್ಸ್ ಮಾಡಬೇಕಾಗತ್ತೆ. ಆ್ಯಂಡ್ ಅದನ್ನು ಮಿಕ್ಸ್ ಮಾಡಾದಮೇಲೆ ನೀವು 2 ಗ್ಲಾಸ್ ನೀರಿಗೆ 4 ಗ್ಲಾಸ್ ನೀರನ್ನ ಹಾಕಬೇಕಾಗತ್ತೆ. ನಾನಿಲ್ಲಿ 4 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, 4 ಗ್ಲಾಸ್ ನೀರನ್ನ ಆ್ಯಡ್ ಮಾಡಾದಮೇಲೆ ನೀವು ನೀಟಾಗಿ ಅದನ್ನು ಮೇಲಿಂದ ಕೆಳಗವರೆಗೂ ಮಿಕ್ಸ್ ಮಾಡಬೇಕಾಗತ್ತೆ.
ಯಾಕಂದರೆ ಅದು ಅಕ್ಕಿ ಎಲ್ಲ ಕೆಳಗೆ ಕೂತಿರುತ್ತೆ. ಸೊ ನೀವು ಅದನ್ನು ಒಂದು ರೌಂಡ್ ಫುಲ್ಲು ನೀಟಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಮೇಲೆ ಬಂದಿದೆ. ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಇಲ್ಲಿ 2 ಸ್ಪೂನ್ಸ್ ಆಫ್ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಬೋದು ನಿಮ್ಮ ರುಚಿಗೆ ತಕ್ಕಷ್ಟು. ಆ್ಯಂಡ್ ಇವಾಗ ಅದನ್ನು ನೀಟಾಗಿ ಆದಮೇಲೆ ಮೇಲಿಂದ ಕೆಳಗೆ ನೀಟಾಗಿ ಕಲಸಿ, ಯಾಕಂದರೆ ಅಕ್ಕಿ ಎಲ್ಲ ಕೆಳಗೆ ಉಳ್ಕೊಂಡಿರುತ್ತೆ ವಿತ್ ವೆಜಿಟೇಬಲ್ಸ್. ಆ್ಯಂಡ್ ಇವಾಗ ನಾನು ಹಾಫ್ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡಾದಮೇಲೆ ಮತ್ತೆ ಇನ್ನೊಂದ್ಸಲ ಕಲಸಿ, ಯಾಕಂದರೆ ಅದು ನೀಟಾಗಿ ಎಲ್ಲ ಕಡೆ ಕುತ್ಕೊಳ್ಬೇಕು. ಆ್ಯಂಡ್ ಎಲ್ಲದಕ್ಕೂ ಆ್ಯಡ್ ಆಗಬೇಕು ಆ ಲೆಮನ್ ಜ್ಯೂಸ್. ಆ್ಯಂಡ್ ಹಾಫ್ ಮಾತ್ರ ನೀವು ಆ್ಯಡ್ ಮಾಡಬೇಕಾಗುತ್ತೆ, ಜಾಸ್ತಿ ಹಾಕ್ಬೇಡಿ, ಯಾಕಂದರೆ ಹುಳಿ ಬರುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ಸ್ನ ನಾನು ತೆಗ್ದಿದ್ದೀನಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ರುಚಿಯಾಗಿ ಬಂದಿದೆ. ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡುವಂತ ಹೇಳಿ ಕೊಟ್ಟೋರು ಯಾರು, ಇದೇನೋ ನಿನ್ನ ನೋಟ, ಇದೇನಾ ಪ್ರೀತಿ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ, ಪ್ರೀತಿ ಅಂತ. ಸೊ ನೋಡಿದ್ರಲ್ಲ, ಈಸಿಯಾಗಿ ವೆಜ್ ಪಲಾವ್ನ ಕುಕ್ ಮಾಡ್ಕೊಬೋದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನು ಕೂಡ ಪ್ರೆಸ್ ಮಾಡಿ, ಯಾಕಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮನೇಲೂ ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರ್ಯಾರೆಲ್ಲ ಎಷ್ಟೆಷ್ಟು ಟ್ರೈ ಮಾಡಿದ್ದೀರಾ ಅಂತ ನಾನು ನೋಡಿ ಖುಷಿ ಪಡ್ತೀನಿ. ಓಕೆ, ಆಲ್ ರೈಟ್. ಮುಂದಿನ ವಿಡಿಯೋಗಳಲ್ಲಿ ಬೇರೆ ರೆಸಿಪಿನ ಇಟ್ಕೊಂಡು ಕಂಟೆಂಟ್ಗಳನ್ನ ಇಟ್ಕೊಂಡು ಬರ್ತಾ ಇರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್, ಟೇಕ್ ಕೇರ್.